ನನ್ನ ವಾಯ್ಸ್ ಅಲ್ಲಿ ಮಾತ್ರ ಫಸ್ಟ್ ವಿಡಿಯೋ. ಗೊತ್ತಿಲ್ಲ ಹೆಂಗ್ ಬರುತ್ತೆ ಅಂತ. ಬಂದಂಗ್ ಬರ್ಲಿ. ಟ್ರೈ ಮಾಡೇ ಬಿಡೋಣ ಅಂತ ಒಂದು ದೃಢ ನಿರ್ಧಾರ ಮಾಡಿ ಈ ವಿಡಿಯೋ ಹೆಂಗ್ ಕಾಣ್ತಿದ್ದೀನಿ ಅಂತ ಗೊತ್ತಿಲ್ಲ. ನನ್ ರೂಮು ತುಂಬಾ ಕೆಟ್ಟದಾಗಿದೆ. ಈ ವಿಡಿಯೋ ಮಾಡ್ತಿರೋ ಮೇನ್ ಉದ್ದೇಶ ಏನಂತಂದ್ರೆ, ನಂದ್ ಯಾರೋ ಒಬ್ರು ಫಾಲೋವರ್ ಕೇಳಿದ್ರು, ಸಣ್ಣ ಇದೀನಿ ಹೆಂಗೆ ದಪ್ಪ ಆಗೋದ್ ಹೆಂಗೆ ಅಂತ. ನಾನ್ ಮೊದ್ಲು ಸಣ್ಣ ಇದ್ದು ದಪ್ಪ ಆಗಿರೋದ್ರಿಂದ ಫಾಲೋ ಮಾಡೋ ಕೆಲವೊಂದು ಟಿಪ್ಸ್ ನನಗೆ ಗೊತ್ತಿರೋಂಥದ್ದನ್ನ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನೇನ್ ದೊಡ್ಡ ಇನ್ಫ್ಲೂಯೆನ್ಸರ್ ಅಥವಾ ನ್ಯೂಟ್ರಿಷನ್ ಕೋಚ್ ಏನಲ್ಲ. ಏನೋ ನನಗೆ ಗೊತ್ತಿರೋ ಒಂದು ಕೆಲವೊಂದು ಟಿಪ್ಸ್ ಗಳನ್ನ ಶೇರ್ ಮಾಡೋಣ ಅಂತ. ಇದೆ ಅಂತ ನಂಗೂ ಗೊತ್ತಿಲ್ಲ. ವಿಡಿಯೋ ಖರಾಬ್ ಆಗಿ ಬಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ವಾಯ್ಸು ಅಷ್ಟೊಂದು ಚೆನ್ನಾಗಿಲ್ಲ. ವಾಯ್ಸ್ ಖರಾಬ್ ಆಗಿದೆ ಅಂತ ನಾನು ವಿಡಿಯೋ ಮಾಡ್ತಿಲ್ಲ. ಆದ್ರೆ ಈಗ ಏನ್ ಮಾಡ್ಬೇಕು? ನಾನ್ ಫಾಲೋ ಮಾಡ್ತಿರೋ ಟಿಪ್ಸ್ ಹೇಳ್ಬೇಕು. ಮೊದ್ಲೇ ಬ್ಯಾಚುಲರ್ಸ್ ಕಪ್ಪು ಎಲ್ಲ ಹೋಗ್ತಿದೆ. ಫಸ್ಟ್ ನೀವು ಓಟ್ಸ್ ತಗೊಳ್ಳಿ. ಮೋಸ್ಟ್ ಪೀನಟ್ ಬಟರ್. ನಾನು ಯೂಶಲಿ ಪಿಂಟೋಲಾ ಅವ್ರದ್ದು ಪೀನಟ್ ಬಟರ್ ಚೆನ್ನಾಗಿದೆ. ಇವತ್ತು ಡಿಸೈನು ಚಾಕ್ಲೇಟ್ ಕರೆನ್ಸಿ ಅಂತ ಅದನ್ನ ಟ್ರೈ ಮಾಡೋಣ ತರಿಸಿದೀನಿ. ಸ್ಪೂನ್ ಎಷ್ಟು ಹಾಕೊಂಡು ವೆಯ್ಟ್ ಗೇನ್ ಮಾಡ್ಬೇಕಾಗಿರೋದ್ರಿಂದ ಒಂದು ಅಥವಾ ಎರಡು ಬಾಳೆಹಣ್ಣು ತಗೊಳ್ಳಿ. ನಾನು ಒಂದ್ ಹಾಕೊಂತೀನಿ. ನೀವು ವೆಯ್ಟ್ ಗೇನ್ ಮಾಡ್ಬೇಕಲ್ವಾ ಬೇಗ ಅಂತಂದ್ರೆ ಎರಡು ಬಾಳೆಹಣ್ಣು ತಗೊಳ್ಳಿ. ನಮ್ ಕಡೆ ಪಚ್ಚ ಬಾಳೆಹಣ್ಣು. ನೀವು ಯೂಶಲಿ ಸ್ವಲ್ಪ ಚಿಯಾ ಸೀಡ್ಸ್ ಹಾಕೊಂಡು ಟೇಬಲ್ ಸ್ಪೂನ್ ಅಷ್ಟು ಚಿಯಾ ಸೀಡ್ಸ್ ಬೇಕಾದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಬೇಡ. 250 ml ಹಾಲು ಹಾಕೊಳ್ಳಿ. ನೀವು 250 ml ನಂದಿನಿ ಹಾಲು ಯೂಸ್ ಮಾಡಿ. ತೃಪ್ತಿ ಅಂತ ಇಲ್ಲಿ ₹10 ಅಷ್ಟೇ, ಬಜೆಟ್ ಫ್ರೆಂಡ್ಲಿ. ನಮ್ಮಂತ ಬ್ಯಾಚುಲರ್ಸ್ ಏನಿದೆ, ನಾನ್ ಯೂಶಲಿ ಡ್ರೈ ಫ್ರೂಟ್ಸ್ ಎಲ್ಲ ಅಷ್ಟೊಂದು ಕಾಸ್ಟ್ಲಿ, ನಾವು ಬಡವರು. ಡ್ರೈ ಫ್ರೂಟ್ಸ್ ಎಲ್ಲ ಯೂಸ್ ಮಾಡ್ತಿಲ್ಲ, ನಾನು ಸದ್ಯಕ್ಕೆ ಯೂಸ್ ಮಾಡ್ತಿಲ್ಲ. ಬಟ್ ನೀವೇ ಆಡ್ ಮಾಡ್ಕೊಳ್ಳಿ. ಬಾದಾಮಿ, ಗೋಡಂಬಿ, ಅಂಜೂರ, ಡ್ರೈ ಫ್ರೂಟ್ಸ್, ಡ್ರೈ ಸೀಡ್ಸ್ ಅದನ್ನ ಇನ್ನೂ ನಿಮ್ಗೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಸೊ ಅದನ್ನ ಹಾಕೊಳ್ಳಿ. ಡೈಲಿ ಜಿಮ್ ಹೋಗೋದ್ರಿಂದ ನಾವು ವೇ ಪ್ರೋಟೀನ್ ಆಡ್ ಮಾಡ್ಕೊಂತೀವಿ. ನಾನ್ ಫಾಲೋ ಮಾಡೋದು ಕ್ಯಾಲರಿ ಸರ್ಪ್ಲಸ್ ಡಯಟ್. ಸೊ ನಿಮ್ ಬಾಡಿಗೆ ಎಷ್ಟು ಕ್ಯಾಲರೀಸ್ ಬೇಕು ಅದಕ್ಕಿಂತ ಜಾಸ್ತಿ ಕ್ಯಾಲರೀಸ್ ನೀವು ಕೊಟ್ರೆ ಆಟೋಮೆಟಿಕಲಿ ನಿಮ್ ವೇಟ್ ಗೇನ್ ಆಗುತ್ತೆ. ನಿಮ್ ಕ್ಯಾಲರೀಸ್ ನ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ವೇಟ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ತಿನ್ನಿ ಅಂತ ಹೇಳ್ಬಿಟ್ಟು ಏನೇನೋ ತಿನ್ನೋದಲ್ಲ. ನಾನು ಏನೇನ್ ಹಾಕಿದೀನಿ ಅಂತಂದ್ರೆ 3 ಸ್ಕೂಪ್ ಓಟ್ಸ್, ಪೀನಟ್ ಬಟರ್, 2 ಪಚ್ಚ ಬಾಳೆಹಣ್ಣು, ಸೀಡ್ಸ್, ಆಮೇಲೆ ಡ್ರೈ ಫ್ರೂಟ್ಸ್ ನೀವು ಬೇಕಿದ್ರೆ ಹಾಕೊಳ್ಳಿ. ನಾನು ಹಾಕೊಂಡಿಲ್ಲ, ನನ್ನ ಹತ್ರ ಇಲ್ಲ. ನೀಟಾಗಿ ಮಿಕ್ಸ್ ಮಾಡಿ, ಬೇಕಿದ್ರೆ ಓಟ್ಸ್ ನ ಸೋಕ್ ಮಾಡಿ ಇಟ್ಕೋಬಹುದು. ಅಥವಾ ಮೊಟ್ಟೆ ಬೇರೆ ವೆಯ್ಟ್. ಇನ್ನೊಂದು ಪ್ರಶ್ನೆ ಬರುತ್ತೆ, ಎಷ್ಟು ಮೊಟ್ಟೆ ತಿನ್ಬೇಕು ಡೈಲಿ ಅಂತ. ಅದನ್ನ ಬೇಕಾದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೇನೆ. ಆಗ ಇದನ್ನ ನೀವೇನ್ ಡೈಲಿ ಮೀಲ್ಸ್ ತಿಂತಾ ಇದಾರಲ್ಲ ಅದ್ರ ಜೊತೆಗೆ ಆಡ್ ಮಾಡ್ಕೋಬೇಕು. ಇದನ್ನ ತಿಂತಾ ಇದೀನಿ ಅನ್ಕೊಂಡು ಡೈಲಿ ಮೀಲ್ಸ್ ಸ್ಕಿಪ್ ಮಾಡಿದ್ರೆ ಗಂಟೆನೋ ದಪ್ಪ ಆಗುತ್ತೆ. ಜೊತೆಗೆ ಇದನ್ನ ಆಡ್ ಮಾಡ್ಕೋಬೇಕು. ಜೊತೆಗೆ ಆಡ್ ಮಾಡ್ಕೊಂಡಾಗ್ಲೇ ಮಾತ್ರ ನಿಮ್ ಕ್ಯಾಲರೀಸ್ ಜಾಸ್ತಿ ಆಗಿ ನಿಮ್ ವೇಟ್ ಕೂಡ ಗೇನ್ ಆಗುತ್ತೆ. ಇಷ್ಟೇ ಇವತ್ತಿನ ಟಿಪ್ಸ್.